ಪ್ರೈಮರಿಲಿ ರೀಸನ್ ಏನಂದರೆ ಇದರಲ್ಲಿ ಸುಮಾರು ಮೂವ್ಮೆಂಟ್ಗಳು ಇಂಟಿಗ್ರೇಟ್ ಆಗಿದೆ. ಒಂದು ನ್ಯಾಷನಲ್ ಆ್ಯಂಟಿ ನ್ಯಾಷನಲ್ ಅಂತ ಬೈಫರ್ಗೇಟ್ ಮಾಡ್ತಾರೆ, ಅದ್ರ ಜೊತೆ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸು ಇದೆ. ಸೊ ಆದ್ದರಿಂದ ವಿ ಶುಡ್ ಓನ್ಲಿ ಫೈಟ್ ಫಾರ್ ಎಜುಕೇಷನ್ ಸಿಸ್ಟಮ್. ನಮ್ಮದು ಫೋಕಸ್ ಇರಬೇಕಾಗಿರೋದು ನೀಟು, ಫೋಕಸ್ ಇರಬೇಕಾಗಿರೋದು ಚೇಂಜಿಂಗ್ ದ ಮಿನಿಸ್ಟರು ಆ್ಯಂಡ್ ಚೇಂಜಿಂಗ್ ಎಂಟೈರ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಬಿಕಾಸ್ ಅಕೌಂಟಬಿಲಿಟಿ ಸಿಕ್ಕಿಲ್ಲ ಅಂದರೆ ಯಾರು ಚೇಂಜ್ ಮಾಡ್ತಾರೆ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಜುಕೇಷನ್ ಸಿಸ್ಟಮ್ನೇ ಚೇಂಜ್ ಮಾಡಬೇಕು. ನಾವು 12th ಗ್ರೇಡಿಂಗಿಂದ ಹಿಡಿದು ನೀಟ್ ತನಕನೂ ಹೋಗುತ್ತೆ. ಇವಾಗ ಮಿನಿಸ್ಟ್ರು ಕೂತ್ಕೊಂಡು ಪೇಪರ್ ಒಂದು ಕರೆಕ್ಟ್ ಮಾಡ್ತಿಲ್ವೇ? ಸೊ ಎಲ್ಲರೂ ಕರಪ್ಟೆ, ಎಲ್ಲರೂ ಚೇಂಜ್ ಮಾಡಬೇಕು, ಒಬ್ಬರು ಚೇಂಜ್ ಮಾಡಿದ್ರೆ ಆಗಲ್ಲ. ದಿಸ್ ಇಸ್ ದ ಎಂಟೈರ್ ಪ್ಲಾನ್. ಸರ್, ಈಗ ಎಜುಕೇಶನ್ ಫುಲ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಪ್ರಕಾರ ಯಾವ ಥರ ಚೇಂಜ್ ಮಾಡ್ತೀರಾ? ನಮ್ಮ ಪ್ರಕಾರ ಇವಾಗ NEPನೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಲೋಕಲ್ ಲೆವೆಲಲ್ಲಿ ಫೈಟ್ ಇದೆ, ನ್ಯಾಷನಲ್ ಲೆವೆಲಲ್ಲಿ ಫೈಟ್ ಇದೆ. ತುಂಬ ಜನ ಡಿಸಿಷನ್ ಮೇಕರ್ಸ್ ಆಗಿದ್ದಾರೆ. ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಡಯಲಾಗ್ ಮಾಡಿ ಒಂದು ದಿನದಲ್ಲಿ ಮುಗಿಸ್ಬೇಕು. ಡಯಲಾಗೇ ಬರ್ತಿಲ್ಲ ಅಂದರೆ ಹೇಗೆ? ಅಲ್ಲ, ಅದಕ್ಕಂತ ಸಚಿವರಿದ್ದಾರೆ, ಅದಕ್ಕಂತ ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಸಚಿವರಾಗಿರ್ಬೋದು. ಅಲ್ಲ, ಎಲ್ಲ ಕರಪ್ಟ್ ಇದ್ರೆ ಏನು ಮಾಡ್ತೀರಾ ಮೇಡಮ್? ಎಲ್ಲ ದುಡ್ಡು ತೊಗೊಂಡ್ರೆ ಏನು ಮಾಡ್ತೀರಾ? ಎಲ್ಲರಿಗೂ ಇವಾಗ 1 ಲಕ್ಷ ಕೊಟ್ಟರೆ ನಿಮಗೆ ಸ್ಕೂಲ್ ಲೈಸೆನ್ಸ್ ಸಿಕ್ಬಿಡುತ್ತೆ, ಅಫಿಲಿಯೇಷನ್ನೇ ಸಿಕ್ಬಿಡುತ್ತೆ. ಇದಂಗೆ ಮಾಡ್ತೀರಾ? ಬರೀ ಕರಪ್ಷನ್ನು ಎಲ್ಲ ಲೋ ಲೆವೆಲಲ್ಲೂ ಇದೆ. ಲೋ ಲೆವೆಲಿಂದ ತೆಗಿಬೇಕು. ಈಗ ಡಾಕ್ಟರ್ ಆಗಬೇಕು, ಇದೇ ಥರ ಅನ್ನೋದು ಭವಿಷ್ಯ, ಅವ್ರ ಅಪ್ಪ ಅಮ್ಮನ ಭವಿಷ್ಯ ಕನಸಾಗಿರ್ಬೋದು, ಮಕ್ಕಳ ಬಗ್ಗೆ ಕನಸಾಗಿರ್ಬೋದು. ಅದು ಇಟ್ಕೊಂಡು ಪಾಪ ಕೋಚಿಂಗ್ ಕ್ಲಾಸ್ಗಾಗಿರ್ಬೋದು ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ವರ್ಷಾನ್ಗಟ್ಲಿಂದ ಇರೋದು ಕನಸು. ಅಬ್ಸಲ್ಯೂಟ್ಲಿ. ಇವತ್ತು ಏಕಾಏಕಿ ಪೇಪರ್ ಲೀಕ್ ಆಯಿತು ಅಂದರೆ ಯಾವ ಮಟ್ಟಿಗೆ ಸರಿ? ಅಬ್ಸಲ್ಯೂಟ್ಲಿ ತುಂಬ ತಪ್ಪು. ಇದು 2012 ಸುಮಾರು ವರ್ಷದಿಂದನೂ ಆಗ್ತಾನೆ ಇದೆ. ಇವಾಗ ಲೈಟಿಗೆ ಬಂದಿದೆ, ನಮ್ಗೆ ತುಂಬ ಖುಷಿ ಆಗ್ತಿದೆ, ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಪ್ರೈಮರಿ ಎಲ್ಲರೂ ಪ್ರಾಬ್ಲಮ್ ಇದು. ಒಂದು ಮಿನಿಸ್ಟ್ರಿಂದ ಏನೂ ಆಗಲ್ಲ, ಇನ್ನೊಬ್ರು ಬರ್ತಾರೆ. ಧರ್ಮೇಂದ್ರ ಪ್ರಧಾನ್ ಇವತ್ತು ಚೇಂಜ್ ಮಾಡಿ ಇನ್ನೊಬ್ರು ಧರ್ಮೇಂದ್ರ ಪ್ರಧಾನ್ ಬರ್ತಾರೆ. BJP, CJP, ಕಾಂಗ್ರೆಸ್ ಎಲ್ಲ ನಡೀತಾನೆ ಇರೋದೆ. ಲೋಕಲ್ ಲೆವೆಲಲ್ಲಿ ಚೇಂಜ್ ಮಾಡಬೇಕು. ಹೌದು ಸರ್. ಈಗ ನಿಮ್ಮಂಥವ್ರಿಗೆ ಯುವಕರಿಗೆ ಎಂಥ ಸರ್ಕಾರ ಬೇಕು ಅಂತ ಬಯಸ್ತೀರಾ? ನಾವೇನಂದ್ರೆ ಆನೆಸ್ಟ್ ಸರ್ಕಾರ ಬೇಕು. ಆಮೇಲೆ ಕರೆಕ್ಟಾಗಿ BJP, CJP, ಕಾಂಗ್ರೆಸ್ ಯಾರು ಕರೆಕ್ಟ್ ಅಂತ ಯಾರಿಗೂ ಗೊತ್ತಿಲ್ಲ. ಡೆಪ್ತಲ್ಲಿ ಹೋದರೆ ಇದು ದೊಡ್ಡ ಪ್ರಾಬ್ಲಮ್, ಕಾಂಟ್ರವರ್ಸಿ ಆಗುತ್ತೆ. ಬಟ್ ಏನಂದರೆ ಆನೆಸ್ಟ್ ಸರ್ಕಾರ, ಆಮೇಲೆ ಆನೆಸ್ಟ್ ಆಗಿ ಇವಾಗ AI ಬಂದಿದೆ. AI ನಾವು ತುಂಬ ಕರೆಕ್ಷನ್ನ ಆಟೋಮೇಟ್ ಮಾಡ್ಬೋದು. ಏನು ಅವಶ್ಯಕತೆಯೂ ಇಲ್ಲ ಮ್ಯಾನ್ಯುಯಲ್ ಕರೆಕ್ಷನ್ಗೆ. ಮ್ಯಾನ್ಯುಯಲ್ ಇರಲೇಬಾರ್ದು. ಮ್ಯಾನ್ಯುಯಲ್ ಇದ್ದಷ್ಟು ತೊಂದರೆ. ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳು ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ, ಪೊಲೀಸರಿಗೆ ತಲೆ ಕೊಡಿದ್ದಾರೆ ಅಂದ್ರೆ ಅದು ಸರಿಯಾದ ರೀತಿ ಅಲ್ಲ. ಇವತ್ತು ನಮ್ಮ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಬೀದಿಗೆ ಬಂದಿದೆ ಅಂದ್ರೆ ನೋಡಕ್ಕೂ ಆಗ್ತಿಲ್ಲ. ಈ ಮಟ್ಟಿಗೆ ರೊಚ್ಚಿಗೆ ಹೇಳೋದಕ್ಕೆ ಏನ್ ಕಾರಣ? ಬೇಸಿಕಲಿ ನಮಗೆ ಆನೆಸ್ಟ್ ಆಗಿ ಫೀಡ್ಬ್ಯಾಕ್ ಸಿಗ್ತಿಲ್ಲ, ನಮಗೆ ಟ್ರಾನ್ಸ್ಪರೆನ್ಸಿ ಇಲ್ಲ. ಏನಂದ್ರೆ ಇದು ನೀಟ್ದು ತುಂಬ ದೊಡ್ಡ ಪ್ರಾಬ್ಲಮ್. ಇವ್ಯಾಲ್ಯೂಯೇಟರ್ಸ್ ಇಂದ ಹಿಡಿದು BOE, DDP ಎಲ್ಲ ಮಿಕ್ಸ್, ಇವೆಲ್ಲ ಮಿಕ್ಸ್. ಇದರಿಂದ ನಾವು ಸೇವ್ ಮಾಡಬೇಕು ಅಂದರೆ ಇಡೀ ಸಿಸ್ಟಮ್ನೇ ಬದಲಿಸಬೇಕು. ಸಾಕಾಗಿದೆ. ಯಾರ್ಯಾರು ಇದ್ರ ಇನ್ವಾಲ್ವ್ ಇದ್ದಾರೆ ಎಲ್ಲಾನು ರೆಸಿಗ್ನೇಷನ್ ಮಾಡಿಸ್ಬಿಟ್ಟು ಅಕೌಂಟಬಿಲಿಟಿ ತಗೋಬೇಕು. BJP ಅವರು ಸುಮಾರು 10 to 14 years ಇಂದ ನಮ್ನ ಆಳ್ತಾ ಇದ್ದಾರೆ. ದೇ ಆರ್ ವಿತ್ ಅಸ್. ಕರೆಕ್ಟಾಗಿ ಇಫ್ ದೇ ಸಪೋರ್ಟ್ ಆ್ಯಂಡ್ ಕರೆಕ್ಟಾಗಿ ಎಲ್ಲರೂ BJP ಸಪೋರ್ಟ್ರು ಬರಬೇಕು, ಕಾಂಗ್ರೆಸ್ ಸಪೋರ್ಟ್ರು ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಯು ಟು ಸೇ ಚೇಂಜ್ ಮಾಡಿ. ಇವಾಗ ಇಲ್ಲಿದ್ದೀರಾ ಚೇಂಜ್ ಮಾಡಿ. ರೈಟು ಲೆಫ್ಟ್ ಪ್ರಶ್ನೆ ಅಲ್ಲ, ನಮ್ಮ ಮಕ್ಕಳು ಭವಿಷ್ಯ. ಸೊ ಆದ್ದರಿಂದ ಇದು ಪಾರ್ಟಿ ಲೆಫ್ಟು ರೈಟು ಆ್ಯಂಟಿ ನ್ಯಾಷನಲ್ ಅಲ್ಲ, ಸಿಸ್ಟಮ್ ಬದಲಿಸಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಆಕ್ಷನ್ ತಗೊಳ್ಳಿ ಅಂತ ಗೌರ್ಮೆಂಟು ಅವ್ರು ಆಕ್ಷನ್ ತಗೋತಾ ಇಲ್ಲ. ಸ್ಟೂಡೆಂಟ್ಸ್ ಅವ್ರ ಲೈಫ್ಸ್ನೆಲ್ಲ ದೇರ್ ಪುಟ್ಟಿಂಗ್ ಇಟ್ ಆನ್ ಸ್ಟೇಕ್. ಸೊ ಅಟ್ ದಿ ಎಂಡ್ ನೀವು ಎಜುಕೇಷನ್ ಮಿನಿಸ್ಟರ್ ಚೇಂಜ್ ಮಾಡಿದ್ರು ಏನು ಪ್ರಯೋಜನ? ಇವತ್ತು ಇವರು, ನಾಳೆ ಇನ್ನೊಬ್ರು. ಚೇಂಜ್ ಮಾಡಬೇಕಾಗಿರೋದು ಸಿಸ್ಟಮು, ಅದನ್ನು ಚೇಂಜ್ ಮಾಡಿ ಫಸ್ಟು ಗ್ರೌಂಡ್ ಅಪ್ ಇಂದ. ಸೊ ಆಕ್ಷನ್ ತಗೊಳ್ಳಿ, ಸ್ಟೂಡೆಂಟ್ಸ್ ಬಗ್ಗೆ ಯೋಚನೆ ಮಾಡಿ, ನಾವೇ ನಿಮ್ಮ ಫ್ಯೂಚರು ಯೋಚನೆ ಮಾಡಿ. ಥ್ಯಾಂಕ್ ಯು. 21 ಜನ ಸತ್ತಿರೋದು ಏನು ಸುಮ್ಮನೆ ಅಲ್ಲ. ಆ ಮಕ್ಕಳು ಭವಿಷ್ಯ, ಅವ್ರ ಅಪ್ಪ ಅಮ್ಮ ಏನಾಗ್ಬೋದು, ಅವ್ರ ಪರಿಸ್ಥಿತಿಗಳನ್ನು ನೋಡ್ಬೇಕಲ್ವಾ? ಇವತ್ತು ಯಾರಾದರೂ ರಾಜ್ಯದಲ್ಲಾದರೂ ದೇಶದಲ್ಲಾದರೂ ಏನಾದರೂ ತೀರ್ಕೊಂಡ್ರೆ ಅವ್ರಿಗೆ ಹೇಳ್ತಾರೆ, ಸಂತಾಪ ವ್ಯಕ್ತಪಡಿಸ್ತಾರೆ. ಈ ಮಕ್ಕಳುಗಳಿಗೆ, ಇವ್ರ ಮಕ್ಕಳುಗಳು ಭವಿಷ್ಯದಲ್ಲಿ ಯಾಕೆ ಹಿಂಗೆ ಆಟ ಆಡ್ತಾ ಇದ್ದಾರೆ? ಸರ್ಕಾರಕ್ಕೆ ಬೆಲೆ ಗೊತ್ತಾಗಬೇಕು. ಸ್ಟೂಡೆಂಟ್ಸ್ದು ಲೈಟಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಕರಪ್ಷನ್ ಏನಿದೆ ಸಿಸ್ಟಮಿಂದನೇ ಇದೆ. BOE ನೋಡಿ, ನೀವು ಯಾವ ಡಿಪಾರ್ಟ್ಮೆಂಟ್ ನೋಡಿ, ದುಡ್ಡು ಕೊಡದೆ ಏನೂ ಆಗಲ್ಲ. ಎಜುಕೇಷನ್ನು ಒಂದು ಬಿಸ್ನೆಸ್ ಬಿಟ್ಬಿಟ್ಟಿದ್ದಾರೆ. ಆ ಎಜುಕೇಷನ್ ಸಿಸ್ಟಮ್ನ ನೀವು ಹೇಳ್ಕೊಡೋಕ್ಕೆ ಅಂತ ನೋಡೋಕ್ಕೆ ಟ್ರೈ ಮಾಡಿದಾಗ ಚೇಂಜ್ ಬರಬಹುದು ಅಂತ ಬೇಡಿಕೆ ಮಾಡ್ತಾ ಇದ್ದೀವಿ. ಆ್ಯಕ್ಷನ್ ತೊಗೊಳ್ಳಿ. ಈಗ ನೀವು ಸಚಿವರು ಮಾತ್ರ ಬದಲಾಯಿಸಬೇಕು, ರಾಜೀನಾಮೆ ಕೇಳೋದಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದ ಹೋರಾಟನ, ಅಥವಾ ಇವಾಗ ಅವ್ರನ್ನೊಬ್ಬರನ್ನ ನೀವು ರಾಜೀನಾಮೆ ತಗೊಳ್ತೀರಾ? ಈಗ ಬೇರೆಯವ್ರು ಯಾರಾದರೂ ಶಿಕ್ಷಣ ಸಚಿವರು ಬಂದರೆ ಅವರು ಇದೇ ಥರ ಮಾಡಿದ್ರೆ ಏನು ಮಾಡ್ತಾರೆ ನೆಕ್ಸ್ಟ್? ಅದಕ್ಕೆ ಹೇಳ್ತಾ ಇರೋದು, ಸಿಸ್ಟಮ್ ಮೇಲೆ ಫೋಕಸ್ ಮಾಡಿ, ಸಿಸ್ಟಮ್ ಚೇಂಜ್ ಮಾಡಿ, ಮಕ್ಳುಗಳಿಗೆ ಹೇಳ್ಕೊಡ್ಬೇಕಂತ ಹೇಳ್ಕೊಡಿ. ಏನಿದೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡಿ.